ಪ್ರಜ್ವಲ್ ರೇವಣ್ಣ ಬೇರೆ ಅಲ್ಲ, JDS ಬೇರೆ ಅಲ್ಲ. 2019ರಲ್ಲಿ ಕಾಂಗ್ರೆಸ್ಸಿಗರು ಆರೋಪ ಮಾಡ್ತಾ ಇದ್ರು JDS ಅನ್ನೋದು ಬಿಜೆಪಿಯ ಬಿ ಟೀಮ್ ಅಂತ ಹೇಳಿ. ಆವಾಗ HD ದೇವೇಗೌಡರ ಆದಿಯಾಗಿ JDS ನ ಎಲ್ಲ ನಾಯಕರು ಕಾರ್ಯಕರ್ತರೆಲ್ಲ ಕೂಡ ಕೆಂಡಾಮಂಡಲರಾಗಿದ್ರು. ಅಂದ್ರೆ ಈಗ ಆಗಿರೋದೇನು ಅಂತ ಕಾಂಗ್ರೆಸ್ಸಿಗರು ಪ್ರಶ್ನೆ ಮಾಡ್ತಾರೆ. ಏನ್ ನಿಮ್ಮ ಉತ್ತರ ಅವರಿಗೆ? ನಾವ್ ಈ ಬಿ ಟೀಮ್ ಆಗಿಲ್ವಲ್ಲ, ನಾವ್ NDA ಆಗಿದ್ವಿ ಈಗ. ಓಕೆ, ಆಗ ಅವರು ಬಿ ಟೀಮ್ ಅಂದ್ರು, ಆದ್ರೆ ಸರ್ಕಾರ ನಡ್ಸಕ್ಕೆ ನಮ್ಮನೆಗೆ ಬಂದ್ರು. ನಮ್ಮನೆಗೆ ಬಂದ್ರು, ನಾವ್ ಹೋಗ್ಲಿಲ್ಲ ಅವ್ರ ಮನೆಗೆ. ಸರ್ಕಾರ ನಡ್ಸಕ್ ಅವರೇ ನಮ್ಮನೆಗೆ ಬಂದ್ರು. ಸೊ ಹಾಗಾಗಿ ಅವ್ರೆಲ್ಲ ಒಂದ್ ಕಡೆ ಬಿ ಟೀಮ್ ಅಂದಿದ್ದು ನಾವೆಲ್ಲ ತಪ್ಪು ಮಾಡ್ಕೊಂಡ್ವಿ ಅನ್ನೋ ಪಶ್ಚಾತ್ತಾಪನ ಅವ್ರು ಪಡ್ಕೊಂಡಿದ್ದಾರೆ. ಆಯ್ತಲ್ಲ? ಸೊ ಹಾಗಾಗಿ ನಾನು ಅದ್ರ ಬಗ್ಗೆ ಹೆಚ್ಚಾಗಿ ಚರ್ಚೆ ಮಾಡೋದಕ್ಕಾಗಲ್ಲ. ಬಟ್ ಇವತ್ತಿನ ದಿವಸದಲ್ಲಿ ನಾವೇನ್ ಬಿಜೆಪಿ ಬಿ ಟೀಮ್ ಅಲ್ಲ, ಬಿಜೆಪಿಯ ಮೈತ್ರಿಕೂಟದ ನಾವು ದೇಶಕ್ಕೋಸ್ಕರ ಹೋರಾಟ ಮಾಡ್ತಿರೋಂತ ಅವ್ರ ಜೊತೆಗಿರೋಂತ ಪಾರ್ಟ್ನರ್ಸ್. ಅಂದ್ರೆ ಕಾಂಗ್ರೆಸ್ನ ಕಹಿ ಅನುಭವ, ಕಾಂಗ್ರೆಸ್ನ ಜೊತೆಗಿನ ಮೈತ್ರಿ ಯಾವತ್ತು ಅವ್ರ ಜೊತೆ ಕೈ ಜೋಡಿಸೋ ಪ್ರಶ್ನೆ ಬರಲ್ಲ ಸರ್. ಈಗ ಕಾಂಗ್ರೆಸ್ ನಾವು ಕಹಿ ಅನುಭವ ಒಂದ್ ಸರಿ ಅಲ್ಲ, 2 ಸರಿ ಅಲ್ಲ, ಹಲವಾರು ಬಾರಿ ಪೆಟ್ಟು ತಿಂದಿದ್ದೀವಿ. ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ದೇವೇಗೌಡರನ್ನ ಇಳಿಸಿದಂತವ್ರು ಯಾರು? ಪ್ರಧಾನಮಂತ್ರಿಯಿಂದ. ಅವ್ರ ಬಗ್ಗೆ ಏನ್ ಕಳಂಕ ಇತ್ತು? ಏನ್ ಕೆಟ್ಟ ಹೆಸರಿತ್ತು? ಏನಾದ್ರು ಭ್ರಷ್ಟಾಚಾರ ಕೇಸ್ಗಳಿದ್ಯಾ? ಇವತ್ತಿಗೇನಾದ್ರು ಸ್ಟ್ಯಾಂಡಿಂಗ್ ಕೇಸಸ್ ಇದೆಯಾ? ಏನೂ ಇಲ್ಲ. ಏನೂ ಇಲ್ದಿರ ವ್ಯಕ್ತಿನ, ಒಬ್ಬ ಜನಪರ ನಿಂತು ಕೆಲಸ ಮಾಡ್ತಿದ್ದಂಥ, ದೇಶದಲ್ಲಿ ಕೆಲಸ ಮಾಡ್ತಿದ್ದಂಥ ವ್ಯಕ್ತಿನ ಇವತ್ತು ರೈತರ ಪರವಾಗಿದ್ದಂಥವ್ರನ್ನ, ಸೈನಿಕರ ಪರವಾಗಿದ್ದಂಥವ್ರನ್ನ ಇವತ್ತು ಏಕಾಏಕಿ ಇಳಿಸಿದ್ರು. ಅಲ್ಲಿಂದ ಪ್ರಾರಂಭ ಆಯ್ತಾ? 2004ರಲ್ಲಿ ಧರ್ಮಸಿಂಗ್ ಅವ್ರ ಜೊತೆ ಸಹಕಾರ ಕೊಟ್ಟುವ. ನಮ್ಮ ಶಾಸಕರುಗಳನ್ನೇ ಎಳೆಯ ಅಂತ ಕೆಲಸನ ಮಾಡ್ತಿದ್ರು. ಅಲ್ಲ, ಮೈತ್ರಿಲಿ ಇದ್ದಂತ ಸಂದರ್ಭದಲ್ಲಿ 2004ರಲ್ಲಿ ಧರ್ಮಸಿಂಗ್ ಅವ್ರು CM ಇದ್ದಂತ ಸಂದರ್ಭದಲ್ಲಿ ನಾವೇ ಅವ್ರಿಗೆ ಮೈತ್ರಿಯಾಗಿ ಅವ್ರಿಗೆ ಶಕ್ತಿ ಕೊಟ್ಟಿದ್ವಿ. ಅವತ್ತೊಂದು ದಿವಸ 58 ಸೀಟ್ ಗೆದ್ದು ನಾವು ಅವ್ರ ಜೊತೆ ಬೆಂಬಲ ಸೂಚಿಸಿದ್ವಿ. ಆ ಸಂದರ್ಭದಲ್ಲಿ ನಮ್ಗೆ ಯಾಕೆ ನಮ್ಮವ್ರನ್ನ ಯಾಕೆ ಎಳಿಬೇಕು? ಅದು ಮಿತ್ರದ್ರೋಹ ಅಲ್ವಾ? ಹಾಗಾಗಿ ಎಲ್ಲಾನು ನೋಡಿ ಗಮನಿಸಿ ನಾವು ಇಂಥವೆಲ್ಲ. ಆಮೇಲೆ ಮೊನ್ನೆ 1 ವರ್ಷ 1 ತಿಂಗಳು ಅವ್ರೇನಂದ್ರು ಅನ್ಕಂಡೀಷನಲ್ ಸಪೋರ್ಟ್. ಯಾರು ಹೇಳಿದ್ದು? ನಾನಲ್ಲ, ಕಾಂಗ್ರೆಸ್ ನಾಯಕರು ಹೇಳಿದ್ದು ಅನ್ಕಂಡೀಷನಲ್ ಸಪೋರ್ಟ್ ಕೊಡ್ತೀವಿ ಕುಮಾರಣ್ಣಂಗೆ ಅಂತ ಹೇಳಿದ್ರು. 1 ವರ್ಷ 1 ತಿಂಗಳಾದ್ಮೇಲೆ ಅವ್ರ ಕಡೆಯಿಂದಾನೆ ಧ್ವನಿಗಳೇನಂತ ಹೊಡಿಸ್ತು. 2.5 ವರ್ಷದ CM ಚೇಂಜ್ ಅಂದ್ರು. ಆಮೇಲೆ ಇಲ್ಲ, ಈಗ CM ಬದಲಾವಣೆ ಆಗ್ಬೇಕು ಅಂದ್ರು. ಬೇಡ ಆಯ್ತು ತಗೊಳ್ಳಿ ಅಂತ ಹೇಳಿದಂತ ಸಂದರ್ಭದಲ್ಲೂ ಯಾರ್ಯಾರು ಅವತ್ತೊಂದು ದಿವಸ ಹೊರಗಡೆ ಇದ್ದಿ ಬಿಜೆಪಿಗೆ ಕಾಂಗ್ರೆಸ್ ಅವ್ರನ್ನ ಕಳಿಸ್ಕೊಟ್ರು ಅನ್ನೋದನ್ನ ಇವತ್ತು ನಾವು ಮಾತಾಡೋದು ಬೇಡ, ಸಾಮಾನ್ಯ ಜನರು ಮಾತಾಡೋ ಅಂತ ಪರಿಸ್ಥಿತಿ ನಿರ್ಮಾಣ ನಿಜ. ಅಂದ್ರೆ ಹಾಗಾಗಿ ನೀವು ಹೇಳೋ ಪಾಯಿಂಟ್ ಅರ್ಥ ಆಯ್ತು. ಆದ್ರೆ ಜನರ ಒಂದು ದೃಷ್ಟಿಕೋನದಲ್ಲಿ ನೋಡಿದಾಗ ಎಲ್ಲ ರಾಜಕೀಯ ಪಕ್ಷಗಳಿಗೂ ಕೂಡ ಅದರದೇ ಆದಂತ ಹಿನ್ನೆಲೆ ಇದೆ, ಹೇಳೋದೊಂದು ಮಾಡೋದೊಂದು ಅನ್ನೋದು ಪಾಯಿಂಟ್ ಮಾಡ್ತಾ ಹೋದ್ರೆ ಎಲ್ಲ ಪಕ್ಷಗಳಲ್ಲೂ ಪ್ಲಸ್ ಇದೆ ಮೈನಸ್ ಇದೆ. ಹಾಗಾಗಿ ಇದೇ ಸರಿ ಇದೇ ತಪ್ಪು ಅಂತ ನೋಡೋ ಗೋಜಿಗೂ ಅವ್ರು ಹೋಗ್ಲಿಕ್ಕಿಲ್ಲ ಅಂತ ಅನ್ಕೊಳ್ತೀನಿ ನಾನು. ಅದು ತಪ್ಪು ಇದು ಸರಿ ಅಂತ ಹೇಳ್ತಾ ಇಲ್ಲ ಸರ್. ಒಂದು ಮೈತ್ರಿ ಅಂತ ಆದ್ಮೇಲೆ ಆ ಧರ್ಮ ಪಾಲನೆ ಮಾಡ್ಬೇಕು ಅಲ್ವಾ? ಈಗ ನಾವು ಕುಮಾರಣ್ಣ ಯಾಕೆ ನೆನ್ನೆ ಶಿವಮೊಗ್ಗ ಹೋದ್ರು? ಯಡಿಯೂರಪ್ಪ ಸಾಹೇಬ್ರು ಯಾಕೆ 22ಕ್ಕೆ ನನಗೂ ಬರ್ತಿದ್ದಾರೆ? ವಿಜೇಂದ್ರಣ್ಣ ಯಾಕೆ ಮೊನ್ನೆ ಬಂದ್ರು? ಮತ್ತಳಿ ಹಾಕೋಬೇಡಿ. ಮೈತ್ರಿ ಅಂದ್ರೆ ಅದಕ್ಕೊಂದು ಪಾಲನೆ ಮಾಡೋ ಅಂತ ಒಂದು ದೃಷ್ಟಿಕೋನ ಇರುತ್ತೆ. ಅದನ್ನ ನಾವು ಜವಾಬ್ದಾರಿ ಅಂತ ನೀವು ಹೇಳ್ತಾ ಇದ್ದೀರಿ ಅಲ್ವಾ? ಅದನ್ನ ಜವಾಬ್ದಾರಿ ನಡೆಸ್ಕೊಳ್ಳೋ ಅಂತ ಕೆಲಸ ಮಾಡ್ಬೇಕು. ನಾವು ಒಂದ್ ಮಾತು ಕೊಟ್ಟಿ ಅದ್ರ ವಿರುದ್ಧವಾಗಿ ನಡ್ಕೊಳ್ಳೋ ಅಂತದ್ ಇದೆಯಲ್ಲ, ಅದೆಲ್ಲ ಒಂದ್ ಕಡೆ ದ್ರೋಹ ಮಾಡದಂತೆ ಅಂತ ನಾವು ಭಾವಿಸ್ಬೇಕು. ಹಾಗಾಗಿ ಆ ದ್ರೋಹ ಆಗಿರೋದಕ್ಕೆ ನಾವೆಲ್ಲ ಒಂದ್ ಕಡೆ ಅಸಡ್ಡತೆಯಲ್ಲಿ ಆಚೆ ಇಟ್ಟಿದೀವಿ ಅಷ್ಟೇ. ಈಗ ಕಾಂಗ್ರೆಸ್ನವರು ಆಡಳಿತ ನಡೆಸ್ತಾ ಇದ್ದಾರೆ, ರಾಜ್ಯ ಸರ್ಕಾರವನ್ನು ಮುನ್ನಡೆಸ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆ ಆದ ನಂತರ ಸರ್ಕಾರ ಬಿದ್ದು ಹೋಗುತ್ತೆ ಅಂತ ಹೇಳುವ JDS ನಾಯಕರ ಮಾತುಗಳಾಗಿರ್ಲಿ ಅಥವಾ ಬಿಜೆಪಿ ನಾಯಕರ ಮಾತುಗಳು, ಇವೆಲ್ಲ ಎಷ್ಟು ಸರಿ ಅನ್ಸುತ್ತೆ ಸರ್? ಸರಿ ಅನ್ನೋ ಪ್ರಶ್ನೆ ಅಲ್ಲ, ನಾವು ಮಾತಾಡ್ತಿರೋದು ಜನರ ಧ್ವನಿನ. ಈಗ ಒಬ್ಬ ಜನಪ್ರತಿನಿಧಿ ಯಾರ ಧ್ವನಿ? ಜನರ ಧ್ವನಿ ಅಲ್ವಾ? ಸೊ ಹಾಗಾಗಿ ಜನ ಮಾತಾಡ್ತಿರೋದನ್ನ ನಾವು ಬಹಿರಂಗ ವೇದಿಕೆಗಳಲ್ಲಿ ಹೇಳ್ತೀವಿ. ಯಾವ ಕಾರಣಕ್ಕೆ ಅಂದ್ರೆ ಇವತ್ತು ಪ್ರಗತಿ ಅಂತ ಬಂದಾಗ 0%. ಇವತ್ತು ಮಳೆ ಬೆಳೆ ಆಗ್ತಾ ಇಲ್ಲ. ನಿಮ್ ಪ್ರಕಾರ ಅಂದ್ರೆ ಎಲ್ಲಿದೆ ಸರ್? ಏನ್ ಕೆಲಸ ಆಗ್ತಾ ಇದೆ? ₹1 ಅನುದಾನ ಬಂದಿಲ್ಲ, ಒಂದ್ ಚರಂಡಿ ಮಾಡ್ಸಕ್ ಆಗ್ತಿಲ್ಲ, ಒಂದ್ ರೋಡ್ ಮಾಡ್ಸಕ್ ಆಗ್ತಿಲ್ಲ. ಇವತ್ತು ನಾವು ಮಾತಾಡ್ತಿಲ್ಲ, ಕಾಂಗ್ರೆಸ್ಸಿನ ಶಾಸಕರುಗಳನ್ನೇ ವಿಪರ್ಯಾಸ ತೋರಿಸ್ಕೊತಿದ್ದಾರೆ. ಇವತ್ತು ಅವರೇನೆ ಬೇಸರ ತೋರಿಸ್ಕೊತಿದ್ದಾರೆ, ಏನು ಕೆಲ್ಸಗಳಾಗ್ತಿಲ್ಲ ಅಂತ.
ಮಾತಾಡ್ತಿದ್ರೆ ಗ್ಯಾರಂಟಿ ಅಂತಾರೆ. SCP TSP ಅನುದಾನನ 11,500 ಕೋಟಿನ ವಾಪಸ್ ಹಿಂಪಡಿ ಅಂತ ಕೆಲಸ ಮಾಡಿದ್ದಾರೆ. ಇವತ್ತು ಎಲ್ಲದಕ್ಕಿಂತ ಮಿಗಿಲಾಗಿ ಇವತ್ತು ರೈತರುಗಳಿಗೆ ಆಶಾಕಿರಣವಾಗಿ ನಿಲ್ಬೇಕಾಗಿದ್ದಂಥ ಸಂದರ್ಭ. ಬರಗಾಲ, ಇಂಥ ಕೆಟ್ಟ ಬರಗಾಲ ನಾವು ಯಾವಾಗಲೂ ನೋಡಿರ್ಲಿಲ್ಲ. ಇಂಥ ಬರಗಾಲದಲ್ಲಿ ಇವತ್ತು ಬೆಳೆ ನಷ್ಟ ಆಗಿದೆ. ನಾವು ಬಜೆಟ್ ಅಲ್ಲಿ ಏನೋ ಅಲ್ಪ ಸ್ವಲ್ಪ ರೈತರುಗಳು ಕೊಡ್ತಾರೆ ಅನ್ನೋ ಭಾವನೆಯಲ್ಲಿ ಇದ್ವಿ. ಇವತ್ತೇನ್ ಕೊಟ್ಟಿದ್ದಾರೆ? ಸತ್ಯ ಅಲ್ವಾ? ಇವನ್ನೆಲ್ಲ ನೋಡಿ ಜನ ಬೇಸತ್ತಿ ಇವತ್ತು ಕಾಂಗ್ರೆಸ್ ಪಕ್ಷನ ಹೊರಗಡೆ ಇಡಬೇಕು ಅನ್ನೋ ಪರಿಸ್ಥಿತಿ ಕೇವಲ 11 ತಿಂಗಳಿಗೆ ಬಂದಿದೆ ಅಂದ್ರೆ ಇನ್ನೆಷ್ಟು ಮಟ್ಟಕ್ಕೆ ಬೇಸರ ಆಗಿರ್ಬೋದು ಜನ ಅನ್ನೋದನ್ನ ಯೋಚನೆ. ಅಂದ್ರೆ ನೀವು ಸ್ಥಳೀಯ ಮಟ್ಟದಲ್ಲಿ ಜನರ ಅಭಿಪ್ರಾಯಗಳ ಸಂಗ್ರಹಿಸಿದಾಗ ಬರುವಂತ ಮಾತುಗಳು. ಆಮೇಲೆ ನಾವಲ್ಲ, ಕಾಂಗ್ರೆಸ್ ಶಾಸಕರಿಗೆ ಹೇಳ್ತಾ ಇದಾರಲ್ಲ, ಏನು ದುಡ್ಡು ಬರ್ತಾ ಇಲ್ಲ ಅಂತ. ಇಲ್ಲಿರೋರು ಒಬ್ಬರೇ ಹೇಳಿದಾರಲ್ಲ, ನಾವು BJP ಅವ್ರನ್ನ 40% ಕಮಿಷನ್ ಅಂತ ಎಲ್ಲಾ ಕಡೆ ಹೇಳ್ಕೊ ಬಂದ್ವಿ. ಇಲ್ಲಿರೋ ನಾಯಕರುಗಳು, ಕಾಂಗ್ರೆಸ್ಸಿನ ನಾಯಕರುಗಳು ಹಾಸನಲ್ಲೇನೆ 40%ಗಿಂತ ಹೆಚ್ಚಿನ ಕಮಿಷನ್ ನಡೀತಾ ಇದೆ ಅಂತ ನಾವ್ ಹೇಳ್ತಾ ಇಲ್ಲ, ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಹೇಳ್ತಾ ಇದಾರಲ್ಲ. ಯಾಕೆ ಅದನ್ನ ಒಂದು ಲೀಗಲ್ ಸ್ಟ್ಯಾಂಡಿಂಗ್ ತೆಗೆದುಕೊಂಡು ಹೋಗ್ಬಾರ್ದು? ಯಾಕೆ ಅದಕ್ಕೊಂದು ಸರಿಯಾದಂತ ವೇದಿಕೆ ಇಲ್ವಾ? ಅಥವಾ ಅದನ್ನ ಕಾನೂನಾತ್ಮಕ ಹೋರಾಟ ಯಾಕೆ ನಡೆಸಲ್ಲ ಯಾವುದೇ ಪಕ್ಷಗಳಿವೆ? ಸರ್, ಈಗ ನಾವಂತೂ ಎಲ್ಲಾ ರೀತಿ ಹೋರಾಟ ಮಾಡಿದೀವಿ. ಅಂದ್ರೆ ಬರೀ ಇದು ಆರೋಪ ಪ್ರತ್ಯಾರೋಪ ಸೀಮಿತವಾಗತ್ತಲ್ಲ? ಆರೋಪ ಪ್ರತ್ಯಾರೋಪ ನಾವ್ ಮಾಡ್ತಾ ಇಲ್ವಲ್ಲ. ನಾವು ಆರೋಪನೂ ಮಾಡಿಲ್ಲ, ಪ್ರತ್ಯಾರೋಪನೂ ಮಾಡಿಲ್ಲ. ಆರೋಪ ಮಾಡ್ತಾ ಇರೋದು ಅವರ ಸ್ವಂತ ಮಾಜಿ ಸಚಿವರು, ಶಾಸಕರು. ಆರೋಪ ಮಾಡ್ತಾ ಇರೋದು ಅವ್ರ ಹಾಲಿ ಶಾಸಕರು. ಹಾಗಾಗಿ ಅದ್ರಲ್ಲಿ ನಮ್ದೇನ್ ಸ್ಟ್ಯಾಂಡ್ ಏನಿಲ್ಲ. ಅವ್ರವ್ರ ಬಟ್ಟೆ ಬಿಚ್ಕೋತಾರೆ ಅಂದ್ರೆ ನಾವ್ಯಾಕೆ ಹೋಗಿ ಮಧ್ಯದಲ್ಲಿ ತಡಿಬೇಕು? ನಾವು ನಿಂತ್ಕೊಂಡು ಆಚೆಯಿಂದ ದೃಶ್ಯ ನೋಡ್ಬೇಕು ಹೊರತು ಬಿಟ್ರೆ. ಅಲ್ಲ, ಅದಕ್ಕೊಂದು ಲಾಜಿಕಲ್ ಎಂಡ್ ಸಿಗ್ಬೇಕಲ್ಲ, ಅದಕ್ಕೆ ನಿಮ್ಮ ಪಾತ್ರ ಇರಲ್ಲ ಅಂತೀರಾ? ನಾವು ನೋಡೋಣ. ಇವತ್ತು ಕಾಂಗ್ರೆಸ್ ಅವರು ಒಬ್ರು ಕಾಂಗ್ರೆಸ್ ಪಕ್ಷದವ್ರೇನೆ ಒಬ್ರು ಕಮಿಷನ್ ಜಾಸ್ತಿ ಆಗ್ತಿದೆ, ಭ್ರಷ್ಟಾಚಾರ ಜಾಸ್ತಿ ಆಗ್ತಿದೆ ಅಂದಾಗ ಎಷ್ಟು ಮಟ್ಟಿಗೆ ಗಣನೆಗೆ ತಗೋತಾರೆ ಅನ್ನೋದನ್ನ ನಾವು ನೋಡಿ ನಿಂತು ನೋಡ್ಬೇಕಾಗುತ್ತೆ. ಸೊ ಹಾಗಾಗಿ ಅವ್ರು ಏನೋ ಆಕ್ಷನ್ ತಗೊಳ್ತಿಲ್ಲ ಅಂದ್ರೆ ಅವ್ರದ್ದು ಪಾಲಿದೆ ಅಂತ ಆಯ್ತಲ್ಲ. ಈಗ ಮೇಲ್ಮಟ್ಟದ ನಾಯಕರೆಲ್ಲ ಒಂದಾಗ್ಬಿಡ್ತಾರೆ, ಯಾಕಂದ್ರೆ ಅವರಿಗೆ ಗೊತ್ತಾಗತ್ತೆ ರಾಜಕೀಯ ಸ್ಥಿತ್ಯಂತರಗಳು ಹೇಗಿದ್ದಾವೆ ಅನ್ನೋದು ಗೊತ್ತಾಗುತ್ತೆ. ಆದ್ರೆ ಸ್ಥಳೀಯ ಮಟ್ಟದಲ್ಲಿ ಅಥವಾ ಕಾರ್ಯಕರ್ತರ ಮಟ್ಟದಲ್ಲಿ, ತಳಮಟ್ಟದಲ್ಲಿ ಅದನ್ನ ಒಕ್ಕಿಕೊಳ್ಳೋಕೆ ಬಹಳ ಕಷ್ಟ ಪಡ್ತಾರೆ ಅನ್ನೋ ಮಾತಿದೆ. ಅದು ಸಹಜ ಕೂಡ ಅಂತ ನನಗನ್ಸುತ್ತೆ. ನಿಮ್ಗೆ ಏನ್ಸುತ್ತೆ? ಸರ್, BJP and JDS has been a natural alliance. ಈಗ ಜನತಾ ಪಾರ್ಟಿ ಅಂತ ತಗೊಂಡಾಗ ಅದು ಹೊಡೆದಂತ ಸಂದರ್ಭದಲ್ಲಿ BJP ಆಲ್ಸೋ ವಾಸ್ ಪಾರ್ಟ್ ಆಫ್ ಇಟ್. ಸೊ ಹಿಸ್ಟ್ರಿಗೆ ಹೋದಾಗ್ಲೂ ತಗೊಂಡಾಗ ಇದು ನ್ಯಾಚುರಲ್ ಅಲೈನ್ಸ್. ಆಮೇಲೆ ಕೆಳಮಟ್ಟದ ಬೂತಲ್ಲಿ ಬಹಳ ನಾವು ಇದನ್ನ ಸರಿ ನಾವು ನೋಡೋಕ್ಕಾಗಿರ್ಲಿಲ್ಲ. ಬಹಳ ಚಾಲೆಂಜಸ್ ಫೇಸ್ ಮಾಡಿದ್ವಿ. ಬಟ್ ದಿಸ್ ಟೈಮ್ ವಿ ಆರ್ ಫೇಸಿಂಗ್ ವೆರಿ ಈಸಿ ಎಲೆಕ್ಷನ್. ಟು ಬಿ ವೆರಿ ಫ್ರಾಂಕ್ ವಿತ್ ಯು, ನ್ಯಾಚುರಲ್ ಅಲೈನ್ಸ್ ಎಷ್ಟು ಚೆನ್ನಾಗಿದೆ ಅಂದ್ರೆ BJP ಕಾರ್ಯಕರ್ತರು ಮತ್ತೆ JDS ಕಾರ್ಯಕರ್ತರು ಒಂದು ಸರಿ ಮೇಲಿಂದ ಹೈಕಮಾಂಡ್ ಇಂದ ಬಂದ ಮೇಲೆ ಸಣ್ಣ ಪುಟ್ಟ ಗೊಂಜಲ ಇದ್ದೇ ಇರುತ್ತೆ, ಎಲ್ಲಿರಲ್ಲ, ಬಟ್ ಆದ್ರೆ ಮೆಜಾರಿಟಿ ವೆನ್ ಯು ಟೇಕ್ 99% ಒಂದು ಸಮಾನತೆ ಇದೆಯಲ್ಲ, ಅದನ್ನ ನಾವೇ ಆಶ್ಚರ್ಯ ಪಡ್ತಾ ಇದೀವಿ ಇಷ್ಟು ಮಟ್ಟಕ್ಕೆ ಅಂತ. ಅಂದ್ರೆ ಆ ಮಟ್ಟಕ್ಕೆ ಇವತ್ತು ಒಗ್ಗಟ್ಟಾಗಿ ಅವ್ರದೆಲ್ಲ ಗುರಿ ಇರೋದು ಇಷ್ಟೇನೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗ್ಬೇಕು, ಈ ಜಿಲ್ಲೆಯಿಂದ ನಾವು ಸಂಸದರನ್ನ ಕಳಿಸ್ಬೇಕು, ಮೈತ್ರಿ ಸಂಸದರನ್ನ ಕಳಿಸ್ಬೇಕು, ನಾವೆಲ್ಲ ಒಗ್ಗಟ್ಟಲ್ಲಿ ದುಡ್ದು ಇವತ್ತು ನಾವು ಎಲೆಕ್ಷನ್ ಮಾಡಿ ಚುನಾವಣೆಯಲ್ಲಿ ಚುನಾವಣೆ ಕಳೆದ ನಂತರ ನಮ್ಮ ಭಾಗದಲ್ಲಿ ಜಿಲ್ಲೆಯಲ್ಲಿ ಪ್ರಗತಿ ನೋಡ್ಬೇಕು ಅನ್ನೋದಷ್ಟೇ. ಈಗ ಪ್ರೀತಮ್ ಗೌಡ್ರು ವಿಚಾರ ಅಂತ ಬಂದಾಗ ಬಹಳ ಏನು ದೇಶದ ರಾಜಕೀಯ ನಡೀತಾ ಇತ್ತು ಅನ್ನುವ ಥರದಲ್ಲಿ ವಾತಾವರಣ ನಿರ್ಮಾಣವಾಗಿರುತ್ತೆ. ಅದು ಹಿಂಗೆ ದಿಢೀರ್ ಅಂತ ಸರಿ ಹೋಗ್ಬಿಡುತ್ತಾ? ಮೇಲ್ಮಟ್ಟದ ನಾಯಕರು ಎಲ್ಲ ಸರಿ ಹೋಗಿದೆ ಅಂತ ಹೇಳ್ತಾರೆ, ಸರಿ ಹೋಗ್ಬಿಡುತ್ತಾ ಅನ್ನೋ ಒಂದು ಮಾತಿದೆ. ಏನ್ ಕ್ಲಾರಿಟಿ ಕೊಡ್ತೀರಿ ನಿಮ್ಮ ಮತದಾರರಿಗೆ? ನಿನ್ನೆ ಬಂದವರು ನನಗೋಸ್ಕರ ಪಾಪ ಮೈಸೂರಿಂದ ಬಂದಿದೆ. ಮೈಸೂರಲ್ಲಿ ಅವ್ರಿಗೆ ಇನ್ಚಾರ್ಜ್ ಹಾಕಿ ಚಾಮರಾಜ ಮತ್ತೆ ಮೈಸೂರನ್ನ ಅವ್ರು ನಿನ್ನೆ ನನಗೋಸ್ಕರ ವಾಪಸ್ ಬಂದು ಅಲ್ಲಿಂದ ರೋಡ್ ಶೋ ಮುಖಾಂತರ ರೋಡ್ ಶೋ ಮಾಡಿ, ನಾನು ಕಡೂರಲ್ಲಿದ್ದೆ. ಕಡೂರಲ್ಲಿ ಇದ್ದಂತ ಸಂದರ್ಭದಲ್ಲಿ ಅವರೇ ಬಂದು ರೋಡ್ ಶೋ ಮಾಡಿ ಇವತ್ತು ನನಗೋಸ್ಕರ ಪ್ರಚಾರ ಮಾಡಿದ್ದಾರೆ. ಇಟ್ಸ್ ಎ ಗುಡ್ ಸೈನ್ ಅಂತೀರಿ? ಸರ್, ಇಟ್ ಇಸ್ ಒನ್ ಆಫ್ ದ ಬೆಸ್ಟ್ ಸೈನ್. ಇಟ್ ಇಸ್ ಗುಡ್ ಸೈನ್. ಓಕೆ, ಇಟ್ಸ್ ಎ ಬೆಸ್ಟ್ ಸೈನ್. ಸೊ ಡೆಫಿನೆಟ್ಲಿ ದ ಮೈತ್ರಿ ಇಸ್ ಗೋಯಿಂಗ್ ವೆರಿ ಸ್ಟ್ರಾಂಗ್. ಜಸ್ಟ್ ಫಾರ್ ಕ್ಯೂರಿಯಾಸಿಟಿ, ಸಣ್ಣ ಪುಟ್ಟ ವಿದ್ಯೆ ಇರ್ತಾವ. ಅಲ್ಲ, ಕರೆಕ್ಟ್. ಅಂದ್ರೆ ಅದನ್ನ ನೀವು ಸಣ್ಣ ಪುಟ್ಟ ಅಂತ ಹೇಳಕ್ ಆಗತ್ತಾ ಅನ್ನೋದು ಆಮೇಲೆ ಓಕೆ ನೋಡುವ. ಈಗ ನಾನ್ ಕೇಳೋದು, ಏನ್ ಹೇಳಿ ಕನ್ವಿನ್ಸ್ ಮಾಡ್ತೀರಾ ನೀವು? ಹೇಗೆ ಆ ಒಂದು ಅಂತ ಒಂದು ದೊಡ್ಡ ಮಟ್ಟದ ಗ್ಯಾಪ್ ನ ಹೇಗೆ ಫಿಲ್ ಮಾಡ್ತೀರಾ ಅನ್ನೋ ಒಂದು ಕ್ಯೂರಿಯಾಸಿಟಿ ಇರುತ್ತೆ. If you tell me frankly, it will be very supportive. Sir, there is no gap. First and foremost, politically ನಾವು ಅವರು ಮೊದಲೇ ಚುನಾವಣೆಯಲ್ಲಿ, ಹಿಂದಿನ ಚುನಾವಣೆಯಲ್ಲಿ ರೈವಲ್ಸ್ ಆಗಿ ಫೇಸ್ ಮಾಡಿದ್ವಿ. ಹೌದು. ಈಗ ಒಂದ್ಸರಿ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ಮತ್ತೆ
ದೇವೇಗೌಡರು ಸಾಹೇಬ್ರೆಲ್ಲ ನಿರ್ಧಾರ ತಗೊಂಡ್ಮೇಲೆ, ಓಕೆ ಕುಮಾರಣ್ಣ ಎಲ್ಲ ನಿರ್ಧಾರ ತಗೊಂಡ್ಮೇಲೆ, ಯಡಿಯೂರಪ್ಪ ಸಾಹೇಬ್ರು ವಿಜೇಂದ್ರಣ್ಣ ಎಲ್ಲ ನಿರ್ಧಾರ ತಗೊಂಡ್ಮೇಲೆ ನಾವೆಲ್ಲ ನ್ಯಾಚುರಲಿ ಒಂದು ಆಗ್ಲೇಬೇಕು. ಓಕೆ ಇಟ್ ಇಸ್ ದ ಪಾರ್ಟಿ ಹೈಕಮಾಂಡ್ಸ್ ಅಂಡ್ ಪಾರ್ಟೀಸ್ ಡಿಸಿಷನ್ ಇದು, ಅಂಡ್ ವಿ ಆರ್ ಜಸ್ಟ್ ವರ್ಕರ್ಸ್ ಆಫ್ ದ ಪಾರ್ಟಿ. ಸೊ ಹಾಗಾಗಿ ಅಲ್ಲೇನು ಗ್ಯಾಪ್ ಅನ್ನೋದಕ್ಕಿಂತ ಅವ್ರ ಗುರಿ ಏನು ನಿನ್ನೆ ಸ್ಪಷ್ಟವಾಗಿ ಹೇಳಿದ್ದಾರೆ, 28ಕ್ಕೆ 28 ಗೆಲ್ಲಬೇಕು, ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಅವರು. ನಮ್ ಗುರಿ ಏನು, 28ಕ್ಕೆ 28 ಗೆಲ್ಲಬೇಕು, ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಅವರು, ಮತ್ತೊಮ್ಮೆ ಪ್ರಧಾನಮಂತ್ರಿ. ವೆನ್ ದ ಗೋಲ್ಸ್ ಆರ್ ಈಕ್ವಲ್, ಓಕೆ ವಾಟ್ ಇಸ್ ದರ್ ಇಸ್ ಅ ಗ್ಯಾಪ್. ಓಕೆ ಅಂದ್ರೆ ಸೈದ್ಧಾಂತಿಕ ಹಿನ್ನೆಲೆ ನೋಡಿದಾಗ ಸೈದ್ಧಾಂತಿಕವಾಗಿ ಬಹಳಷ್ಟು ವಿರೋಧ ಇರುವಾಗ ಹೆಂಗ್ ಸಡನ್ ಆಗಿ ಇಲ್ಲಿ ಅಲಯನ್ಸ್ ಮಾಡ್ಕೋತಾರೆ ಅನ್ನೋ ಒಂದು ಮಾತಿರುತ್ತೆ. ಮತ್ತೆ ನೈತಿಕತೆ ಇಲ್ವಾ ರಾಜಕೀಯ ಮೈತ್ರಿಗೆ ಅನ್ನೋ ಒಂದು ಪ್ರಶ್ನೆಗಳು ಬಂದಾಗ ಆ ರೀತಿಯಾದಂತಹ ಒಂದಿಷ್ಟು ಸನ್ನಿವೇಶಗಳು ನಿರ್ಮಾಣವಾಗ್ತವೆ. ನೋಡಿ ಸರ್, ಇದು ವಿರೋಧ ಪಕ್ಷದ ಅಪಸ್ವರಗಳು. ಹಾ ಆಯ್ತಲ್ಲ, ಜೆಡಿಎಸ್ ತನ್ನ ಅಸ್ತಿತ್ವ ಉಳಿಸ್ಕೊಳ್ಳೋಕೆ ಬಿಜೆಪಿಗೆ ಕೈ ಜೋಡಿಸಿದೆ ಅನ್ನೋ ಆಯ್ತು. ಮಾತುಗಳು ಹೇಳ್ತಾರೆ. ಇವತ್ತು ಉದಾಹರಣೆಗೆ ಹೇಳಬೇಕು ಅಂದ್ರೆ, Yes, ಹೇಳಿ. at one point of time, Congress and SP were fighting with each other. Congress and SP were fighting with each other. ಮತ್ತೆ ಹೆಂಗ್ ಒಂದಾಗ್ಬಿಟ್ರು ಅವರು? ಇಲ್ಲ, we will ask them. ಹೆಂಗ್ ಒಂದಾಗ್ಬಿಟ್ರಲ್ಲ, ನನ್ನ ಪ್ರಶ್ನೆ ಹೆಂಗ್ ಒಂದಾಗ್ಬಿಟ್ರು ಅಂತ. ಆಮೇಲೆ ರಾಜಕಾರಣಕ್ಕೆ ಲಾಭಕ್ಕೋಸ್ಕರ ಸರ್ ಕೇಳಿ, ಕಮ್ಯುನಿಸ್ಟ್ ಅಂಡ್ ಕಾಂಗ್ರೆಸ್ were dead against ಕರೆಕ್ಟ್ in West Bengal. ಹೌದು. ಹೆಂಗ್ ಒಂದಾಗ್ಬಿಟ್ರು? ಹಾಗಾಗಿ ಅಲ್ಲ ಅದು ಹೆಂಗ್ ಒಂದಾದ್ರು ತಾವು ಹೇಳಿ ಅಂತ. ನೋಡಿ ಸರ್, ಇಲ್ಲಿ ಹೊಂದಾಣಿಕೆ ಆಗಿರೋದು ಈ ರಾಜ್ಯದ ಜನತೆನ ಇವತ್ತು ಏನ್ ಸಂಕಷ್ಟದಲ್ಲಿದ್ದಾರೆ ಅವ್ರನ್ನ ಹೊರಗಡೆ ತರೋದಕ್ಕೆ, ಈ ಭ್ರಷ್ಟವಾದಂತ ಸರ್ಕಾರನ ಕಿತ್ತೊಗೆಯೋದಕ್ಕೆ. ಇವತ್ತೇನಾಗ್ತಿದೆ, ಇವತ್ತು 75 ವರ್ಷದಲ್ಲಿ ಯಾವತ್ತಾರು ನೀವು ಕೇಳಿದ್ರ ನಮ್ಮ ರಾಜ್ಯ ಬೊಕ್ಕಸೆ ಖಾಲಿಯಾಗಿತ್ತು ಅಂತ? ಜಸ್ಟ್ ಅನ್ ಎಕ್ಸಾಂಪಲ್ ಕೇಳ್ತೀನಿ ನಿಮಗೆ. ಎಲ್ಲರೂ ಕೇಳಿದ್ರ ಬೊಕ್ಕಸೆ ಖಾಲಿಯಾಗಿತ್ತು ಅಂತ ಯಾವ್ದಾರ ಸಂದರ್ಭದಲ್ಲಿ? 75 years of independence, ಕರ್ನಾಟಕ ಬೀಯಿಂಗ್ ದ ಪ್ರೊಡಕ್ಟಿವ್ ಸ್ಟೇಟ್. ಅಲ್ಲ, ಆರೋಪ ಮಾಡೋದನ್ನ ಕೇಳಿ. ಮತ್ತೆ ಹೇಳಿ. ಇವತ್ತು ಮಾನ್ಯ ಮುಖ್ಯಮಂತ್ರಿ ಅವರು ಸಾಲ ಮಾಡಿ ಬಜೆಟ್ ಓದಂತ ಸನ್ನಿವೇಶ ಬಂದಿದೆ ಅಂದ್ರೆ ಆರ್ಥಿಕ ಸ್ಥಿತಿ ಎಷ್ಟು ಕೆಟ್ಟಿದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕಲ್ಲ ನಾವು. ಹಾಗಾಗಿ ಇವತ್ತು ಒಂದು ಆರ್ಥಿಕ ಸ್ಥಿತಿ ಕುಗ್ಸಿದ್ದಾರೆ, ಒಂದು ಸಾಮಾಜಿಕ ನ್ಯಾಯ ಬೀಳಿಸಿದ್ದಾರೆ, ಒಂದು ಬೆಳವಣಿಗೆಗೆ ಬೆಳೀತಾ ಇದ್ದಂತ ರಾಜ್ಯನ ಒಂದ್ ಕಡೆ ಕತ್ಲಲ್ಲಿ ಇಟ್ಟಿದ್ದಾರೆ. ಇಂಥ ಸಂದರ್ಭದಲ್ಲಿ ಆಪೋಸಿಷನ್ಸ್ ಆಗಿ ನಾವು ಎದ್ದಿ ಒಗ್ಗಟ್ಟಾಗಿ ದೇಶಕ್ಕೋಸ್ಕರ, ರಾಜ್ಯಕ್ಕೋಸ್ಕರ, ರಾಜ್ಯ ಜನತೆಗೋಸ್ಕರ ಒಂದಾಗೋದೇನ್ ತಪ್ಪಿದೆ? ಓಕೆ, ಹಾಗಾಗಿ ಇದು ನಿಮ್ಮ ಮನದಾಳದ ಹೌದು. ಈಗ ದೇಶದ ವಿಚಾರ ಅಂತ ಬಂದ್ರು ಕೂಡ ಹಾಗೆ ಇದೆ. GDP ರೇಟ್ ಹೇಳ್ತಾರೆ, ಡಾಲರ್ಸ್ ರೇಟ್ ಹೈ ಆಗಿರೋದು ಮಾತಾಡ್ತಾರೆ ಅಲ್ವೇ. ಆರ್ಥಿಕತೆಯಲ್ಲಿ 5ನೇ ಸ್ಥಾನದಲ್ಲಿ ಇದೀವಿ ಅಂತ ಹೇಳ್ಕೊತಾರೆ, ಆದ್ರೆ ಪರ್ ಕ್ಯಾಪಿಟಲ್ ಇನ್ಕಮ್ ತುಂಬಾ ಕಡಿಮೆ ಇರುತ್ತೆ. ಅದನ್ನ ಯಾಕೆ ಅಡ್ರೆಸ್ ಮಾಡಲ್ಲ ಅನ್ನೋ ಮಾತು ಕೂಡ ಬರ್ತದೆ. ಅಲ್ಲ, ನಿಮ್ ಕಿವಿ ಬಿದ್ದಿದ್ದಾವೆ ಅನ್ಕೊಳ್ತೀನಿ. ಫಸ್ಟ್ ಅಂಡ್ ಫಾರ್ಮೋಸ್ಟ್, ಇಂಡಿಯಾ ಇಸ್ ಆಲ್ವೇಸ್ ಬೀನ್ ಆನ್ ದ ಟ್ರೇಡಿಂಗ್ ಸಿಸ್ಟಮ್. ಒಂದೊಂದು ವರ್ಷದಲ್ಲೂ when you are trading, depending on the supplies and the demands, ಕರೆಕ್ಟ್, ಡೌನ್ ಅಂಡ್ ಅಪ್ ಆಗೋದು ಸಹಜ. ಅದು ಹೌದು. ಆದ್ರೆ we should also think, when it comes to trading system, how much Narendra Modi has given persistence on that and importance over that and increased our trading system ಅಂತ. ಓಕೆ, ಆಯ್ತಲ್ಲ. ಇವತ್ತು ನೀವು ಕೇಳ್ಬೋದು, ಏನಂತ ಕೇಳ್ಬೋದು, ಇವತ್ತು ಡಾಲರ್ ರೇಟ್ ಏನಕ್ಕೆ ಜಾಸ್ತಿ ಆಗ್ತಾ ಇದೆ? ಡಾಲರ್ಸ್ ಅಲ್ಲಿ ಏನಕ್ಕೆ ರೇಟ್ ಜಾಸ್ತಿ ಆಗ್ತಿದೆ ಅಂದ್ರೆ, ಮೋಸ್ಟ್ ಆಫ್ ದ ಅರಬ್ ಕಂಟ್ರೀಸ್ ಟುಡೇ ಆಯಿಲ್ ನ ಇವತ್ತು ಡಾಲರ್ ಅಲ್ಲಿ ಪರ್ಚೇಸ್ ಎಕ್ಸ್ಚೇಂಜ್ ಮಾಡ್ತಾರೆ. ಸೊ ಹಾಗಾಗಿ ವೆನ್ ಯು ಡೂ ದಟ್, ದ ಟ್ರೇಡಿಂಗ್ ಸಿಸ್ಟಮ್ ಇನ್ಕ್ರೀಸಸ್. ಸೊ ಹಾಗಾಗಿ ಡಾಲರ್ ರೇಟ್ಸ್ ಜಾಸ್ತಿ ಎಲ್ಲಾ ಟೈಮಲ್ಲೂ ಆದ್ರೆ ಇದ್ದೇ ಇರುತ್ತೆ. ಅದೇ, ಸೊ ಹಾಗಾಗಿ ರೈಸ್ ಆಗ್ತಿದೆ ಹೊರತು ದಟ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ಇಂಡಿಯಾ. ಇಂಡಿಯಾ, ಟೆಲ್ ಮೀ, in last 10 years, when have we gone to the worst recession? During PM Narendra Modi's ಇದು ಆಡಳಿತ. ರಿಸೆಷನ್ ಹೋಗಿರೋದೇ ಬಹಳ ಕಮ್ಮಿ. ನಾವು ರಿಸೆಷನ್ ಅನ್ನೋದು ಇಟ್ಸ್ ಅ ಗ್ಲೋಬಲ್ ಸೈಕಲ್. ಹೌದು, ಒಂದ್ಸರಿ ಬಂದೇ ಬರುತ್ತೆ. ಆದ್ರೂ ಆ ಒಂದು ಒಡ್ತನ ತಡೆಯೋದಕ್ಕೆ ಇವತ್ತು ನರೇಂದ್ರ ಮೋದಿ ಅವರು ತಗೊಂಡಂತ ನಿರ್ಧಾರಗಳು, ಸ್ಟೆಪ್ಸ್ಗಳು ಇವತ್ತೆಲ್ಲೋ ಒಂದ್ ಕಡೆ ದೇಶದ ಜನರ ಆರ್ಥಿಕ ಪರಿಸ್ಥಿತಿ ಶಕ್ತಿಯಾಗಿದೆ. ಈಗ ನೀವು ಎಲ್ಲ ವಿದ್ಯಾವಂತರು ನೋಡ್ತೀರಿ, ವಿದ್ಯಾವಂತರು ನಿರುದ್ಯೋಗ ಸಮಸ್ಯೆಯಿಂದ ಬಳಲ್ತಾ ಇರೋದನ್ನು ಕೂಡ ನೋಡ್ತೀರಿ ಅಲ್ಲ.
ಉದ್ಯೋಗ ಸೃಷ್ಟಿ ಕೂಡ ಅಷ್ಟೇ ಕಡಿಮೆ ಆಗಿದೆ ಅನ್ನೋದ್ರ ಒಪ್ಕೊಳ್ತೀರಾ? ಸರ್ ನಾನೊಂದು ಮಾತು ಹೇಳ್ತೀನಿ. ವೆನ್ ದ ಎಜುಕೇಶನ್ ಲೆವೆಲ್ increases, when the technology and modernization increases, ಈಗ UPI 1 UPI 2 ಅಲ್ಲಿ ಉದಾಹರಣೆಗೆ ಹೇಳಬೇಕು ಅಂದ್ರೆ ಎಷ್ಟು ಶಾಲೆಗಳು ಅಭಿವೃದ್ಧಿ ಆದವು, ಎಷ್ಟು ಕಾಲೇಜಸ್ಗಳು ಬಂದವು, ಎಷ್ಟು ವಿದ್ಯಾ ಕೇಂದ್ರಗಳು ಅಂದ್ರೆ ವಿದ್ಯಾಭ್ಯಾಸದ ಕೇಂದ್ರಗಳು, ಇನ್ಸ್ಟಿಟ್ಯೂಟ್ಗಳು ಎಷ್ಟು ಆಚೆ ಬಂದಿತ್ತು. ಇವತ್ತು ನರೇಂದ್ರ ಮೋದಿ ಅವರು 10 ವರ್ಷ ಆದ್ಮೇಲೆ ಎಷ್ಟು ಬಂದಿದ್ದಾವೆ? ಆಗಿದ್ದಂತ ಪಾಸ್ ಔಟ್ ಎಷ್ಟು, ಈಗಿರೋಂಥ ಪಾಸ್ ಔಟ್ ಎಷ್ಟು? ಜಾಸ್ತಿ ಇದೆ ಈಗ 100% ಅಲ್ವಾ? ನಮ್ಮಲ್ಲಿ ಅಂದ್ರೆ ನೀವು comparatively we are good ಅಂತ ಹೇಳ್ತಾ ಇದ್ದೀರಿ. ಮೇಜರ್ ಆಗಿ ನಾವು ಇವತ್ತು ಎಂಪ್ಲಾಯ್ಮೆಂಟ್ ತಗೊಳ್ಳೋದು ಪ್ರೈವೇಟ್ ಸೆಕ್ಟರ್, ನೆಕ್ಸ್ಟ್ ಕಮ್ಸ್ ಪಬ್ಲಿಕ್ ಸೆಕ್ಟರ್ ಅಂದ್ರೆ ನಮ್ಮ ಗೌರ್ಮೆಂಟ್ ಸೆಕ್ಟರ್. ಪ್ರೈವೇಟ್ ಸೆಕ್ಟರ್ ಈಗ ನಾವು ನರೇಂದ್ರ ಮೋದಿ ಅವ್ರು ಬಂದ ಮೇಲೆ ಎಷ್ಟು ಫ್ಯಾಕ್ಟ್ರಿಗಳು ಬಂದಿದ್ದಾವೆ, ಎಷ್ಟು ಇಂಡಸ್ಟ್ರಿಯಲ್ಸ್ಗಳು ಬಂದಿದ್ದಾರೆ, ಎಷ್ಟು ಜನ ಇಂಡಿಯಾ ಕಡೆ ತಿರುಗಿ ನೋಡ್ತಿದ್ದಾರೆ, ಹಾಸ್ಪಿಟಾಲಿಟಿ ಇಂಡಸ್ಟ್ರಿ ಎಷ್ಟು ಇನ್ಕ್ರೀಸ್ ಆಗಿದೆ, ಇದನ್ನು ಚರ್ಚೆ ಮಾಡಬೇಕಲ್ಲ. ದ ಥಿಂಗ್ ಇಸ್ ದ ಪಾಪ್ಯುಲೇಷನ್ ಇಸ್ ಇನ್ಕ್ರೀಸಿಂಗ್, ದ ಎಜುಕೇಟೆಡ್ ಲೆವೆಲ್ ಆರ್ ಇನ್ಕ್ರೀಸಿಂಗ್. ಸೊ ಹಂಗಾಗಿ ನಮ್ಗೆ ಆ ರೇಷಿಯೋಸ್ ತಗೊಂಡಾಗ ಅಲ್ಲಿಗೆ ಅದು ಇದು ಮ್ಯಾಚ್ ಆಗ್ತದೆ ಅಷ್ಟೇ. ಬಿಟ್ರೆ ಅದನ್ನೊಂದೇ ಇಟ್ಕೊಂಡು ಆಯ್ತು. UPI ಅಲ್ಲಿ ನಾನು ಕೇಳ್ಬೇಕಾಗತ್ತೆ, ಅವರ ಸ್ಟ್ಯಾಟಿಕ್ಸ್ ಆಚೆ ಇಡ್ಲಿ, NDA ಸ್ಟ್ಯಾಟಿಕ್ಸ್ ಆಚೆ ಇಡ್ತೀವಿ. ಅಲ್ಲ, ದೇ ಆರ್ ರೆಡಿ ಅಂತ ಹೇಳ್ತಾ ಇದ್ದಾರೆ ಅವರು ಈಗ. ಓಕೆ, ರೆಡಿ ಅನ್ನೋದಲ್ಲ, ಇಟ್ಬಿಟ್ಟು ಓಪನ್ ಡಿಬೇಟ್ ಬರ್ಲಿ, ನಾವು ಇಟ್ಬಿಟ್ಟು ಓಪನ್ ಡಿಬೇಟ್ ಹೋಗ್ತೀವಿ. ಅಂದ್ರೆ ಈಗ ಈ ಆರೋಪ ಪ್ರತ್ಯಾರೋಪದಲ್ಲಿ ಎಲ್ಲರೂ ಕೂಡ ನಿಸ್ಸೀಮ್ರೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾವುದೇ ಕ್ವೆಶನ್ಸ್ ಕೇಳಿ ಅದಕ್ಕೆ ಉತ್ತರ ಹೇಳೋಕೆ ಮತ್ತೊಬ್ರು ರೆಡಿ ಇರ್ತಾರೆ, ಕೌಂಟರ್ ಕೊಡೋಕು ರೆಡಿ ಇರ್ತಾರೆ. ಜನ ಅದನ್ನ ನೋಡ್ತಾರೆ, ಒಂದಿಷ್ಟು ಗೊಂದಲದಲ್ಲಿ ಇರ್ತಾರೆ. ಒಂದು ಫೈನ್. ಈಗ ಐ ಕಮ್ ಟು ಅಲ್ಲ ನೀವು ಒಂದು ಮಾತು ಹೇಳಿದ್ರಿ, ನಾವು ಕೌಂಟರ್ ಮಾಡ್ಬೇಕು ಅಂತ ಹೇಳಿಕೆ ಕೊಡ್ತಾ ಇಲ್ಲ. ಈಗ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ, ಇದೇ ಕಾಂಗ್ರೆಸ್ ಗೌರ್ಮೆಂಟ್ ಕೊಬ್ಬರಿ ಬೆಳೆಗಾರರು ಜಾಸ್ತಿ ಕೊಡ್ತಾ ಇಲ್ಲ, ಕೊಬ್ಬರಿಗೆ ಜಾಸ್ತಿ ಕೊಡ್ತಾ ಇಲ್ಲ ಅಂತಾರೆ. ನಾನ್ ಪ್ರಶ್ನೆ ಕೇಳ್ತೀನಿ, UPI 1 ಅಲ್ಲಿ ಇದ್ದಾಗ ಒಂದು ಕ್ವಿಂಟಾಲ್ಗೆ 5,800 ರೂಪಾಯಿ ಕೊಡ್ತಾ ಇದ್ರು. UPI 2 ಅಲ್ಲಿ ಇದ್ದಾಗ 6,200 ರೂಪಾಯಿ ಕೊಡ್ತಾ ಇದ್ರು. ಈಗಿರೋ ಪ್ರೆಸೆಂಟ್ NDA ಗೌರ್ಮೆಂಟ್ 12,000 ರೂಪಾಯಿ ಕೊಡ್ತಾ ಇದೆ. ಅಂದ್ರೆ ವಾಟ್ ಇಸ್ ದ ಇನ್ಕ್ರೀಸ್? ಡಿಫರೆನ್ಸ್ ಇಸ್ ಹೈ. ಇಟ್ಸ್ ಆಲ್ಮೋಸ್ಟ್ 2 times. ಸೊ ಹಾಗಾಗಿ ನಾವು ಮಾಡಿದ್ವಿ. ಅವರ ಆರೋಪಗಳಿಗೆ ಯಾವುದೇ ಬೆಲೆ ಇಲ್ಲ ಅನ್ನೋದು ನಿಮ್ಮ ಮಾತಿನ ಸಾರಾಂಶ ಅಂತ ನಾನು ಭಾವಿಸ್ತೇನೆ. ಈಗ ಕಾಂಗ್ರೆಸ್ಸಿಗರು ಬರ ಪರಿಹಾರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ತೆರಿಗೆ ತಾರತಮ್ಯಕ್ಕೆ ಸಂಬಂಧಪಟ್ಟ ಹಾಗೆ ದೊಡ್ಡ ಮಟ್ಟದ ಹೋರಾಟ ಮಾಡ್ತಾ ಇದ್ದಾರೆ. ಅದ್ರಲ್ಲಿ ನೀವು ಕಾಣೋ ಲೋಪದೋಷ ಏನು? ಸರ್ ನೋಡಿ ಸರ್, ಇವಾಗ ಕಾಂಗ್ರೆಸ್ ಹ್ಯಾಸ್ ನಥಿಂಗ್ ಟು ಸೇ. ಕಾಂಗ್ರೆಸ್ ಅವ್ರಿಗೆ ಏನು ಇಲ್ಲ ಇವತ್ತು ಹೇಳಕ್ಕೆ. ಅವ್ರದ್ದು ಒಂದೇ ಒಂದು ಯಾವ ಸಂದರ್ಭದಲ್ಲಿದ್ದಾರೆ ಅಂದ್ರೆ, ಒಂದಿಲ್ಲ ಅಪಪ್ರಚಾರ ಮಾಡಬೇಕು, ಇಲ್ಲ ಬೆಟ್ ಮಾಡಿ ಕೇಂದ್ರ ಸರ್ಕಾರ ಕಡೆ ತೋರಿಸಬೇಕು. ಅಲ್ಲ, ಬರ ಪರಿಹಾರದಲ್ಲಿ ಅಪಪ್ರಚಾರ 100 ಭಾಗ ಅಲ್ವಾ ಸರ್? ಈಗ ಒಂದ್ ಮಾತು ಹೇಳ್ತೀನಿ ಕೇಳಿ. ಬರ ಪೀಡಿತದಲ್ಲಿ ಪ್ರತಿ ಸಂದರ್ಭದಲ್ಲೂ ನಾವು ಕಾಂಗ್ರೆಸ್ ಏನ್ ಕೊಟ್ಕೊಬಂತು UPI 1 2 ಅಲ್ಲಿ, ಅದಕ್ಕಿಂತ ಹೆಚ್ಚಾಗಿ NDA ಸರ್ಕಾರದಲ್ಲಿ NDA 1 ಇರ್ಬೋದು, NDA 2 ಇರ್ಬೋದು, ಕೊಟ್ಕೊಂಡ್ಬಂದಿದ್ದೀವಿ. ಸ್ಟ್ಯಾಟಿಕ್ಸ್ ತೆಗೆದು ನೋಡ್ಬಿಡೋಣ ಬೇಕಾದ್ರೆ, ಯಾವತ್ತಾರು ಬೇಕಾದ್ರೆ. ಅದನ್ನ ನನ್ನ ಪ್ರಕಾರ ತೇಜಸ್ವಿ ಸೂರ್ಯ ಅವರು ಒಂದ್ಸರಿ ಹೇಳಿದ್ರು, ನಾನು ಭಾವಿಸ್ತೀನಿ. ಸೊ ಹಾಗಾಗಿ ಸ್ಟ್ಯಾಟಿಕ್ಸ್ ತೆಗೆದ್ರು ಅದು ಪ್ರೂವ್ ಆಗುತ್ತೆ. ಸೊ ಹಾಗಾಗಿ ಈಗಲೂ ಕೂಡ ಇದು ನಮ್ಮ ಬರ ಪರಿಹಾರನ ಹೆಚ್ಚಾಗಿ ಕೊಡುವಂತ ಕೆಲಸನ ಮಾಡಿದ್ದಾರೆ. ಬರ ಪರಿಹಾರ ನಮ್ಮ ಕೇಂದ್ರದಿಂದ ಬಂದಿರೋ. ಅಮಿತ್ ಶಾ ಅವರು ಬಂದಾಗ, ರಾಜ್ಯಕ್ಕೆ ಬಂದಾಗ ಹೇಳ್ತಾರೆ, ಇಲ್ಲ ಅವರು ನಮಗ್ ಮನವಿ ಸಲ್ಲಿಸೋದನ್ನೇ ತಡ ಮಾಡಿದ್ರು, ಕೊಡಕ್ಕಾಗಿಲ್ಲ ಅಂತ ಕಂಟಿನ್ಯೂ ಮಾಡ್ತಾ ಇದೀನಿ ಸರ್. ಈಗಲೂ ಕೊಡೋದ್ ಕೆಲಸ ಮಾಡ್ತಾರೆ. ಇವರು ಸರಿಯಾದ ರೀತಿ ರಿಪೋರ್ಟ್ ಕಳಿಸ್ಬೇಕು, ಆಯ್ತಲ್ಲ? ಒಂದ್ಸರಿ ಒಂದ್ ರಿಪೋರ್ಟ್ ಕಳ್ಸೋದು, ಇನ್ನೊಂದ್ಸರಿ ಇನ್ನೊಂದ್ ರಿಪೋರ್ಟ್ ಕಳ್ಸೋದಲ್ಲ. ಅಲ್ಲ, ಈಗ ಸುಪ್ರೀಂ ಕೋರ್ಟ್ ಕೂಡ ಹೀಗೆ ನೋಟಿಸ್ ಕೊಡೋ ಕೆಲಸ ಮಾಡ್ತಾ ಇದೆಯಲ್ಲ ಸರ್. ಈಗ ಈ ಟೈಮಲ್ಲಿ ದುಡ್ಡು ಕೊಟ್ರೆ ಅದನ್ನೇನಂತಾರೆ, ಜನ ಮನವೊಲಿಸೋದಕ್ಕೆ ದುಡ್ಡು ಕೊಟ್ರು ಅಲ್ವಾ? ಸೊ ಹಾಗಾಗಿ ಅದ್ರ ಚರ್ಚೆ ಏನಂದ್ರೆ, ಹಾಗಾಗಿ ಬನ್ನಿ ಎಲ್ಲ ಚೆನ್ನಾಗಿದ್ದೀರ ಅಣ್ಣ? ಚೂರು ತಿಂಡಿ ಚೆನ್ನಾಗಿದೆಯಪ್ಪ, ಚೆನ್ನಾಗಿದ್ದೀರಾ? ಬನ್ನಿ ಬನ್ನಿ ಅಲ್ಲಿ ಬನ್ನಿ, ಚೂರು ತಿಂಡಿ ತಿಂತಾ ಇದ್ದೆ. ಬರ್ತೀನಿ. ರಮೇಶ್ ಅಣ್ಣ ಚೆನ್ನಾಗಿದ್ದೀರಾ? ಬನ್ನಿ. ಅಕ್ಕ ಇಲ್ಲಿ ಬಂದ್ರ? ಅಮ್ಮ ಇವ್ರು ಚಂಚಲ ಮೇಡಮ್ ಬಂದ್ರ? ಅಲ್ಲೋ ಬರ್ತೀವಿ, ಬನ್ನಿ ಬನ್ನಿ. ಹಂಗೆ ಎಲ್ಲ ಅಂದ್ರೆ ಇಲ್ಲಿ ನೋಡಿದಾಗ ಬಹಳ ಅವ್ರಲ್ಲಿ ಎಷ್ಟು ಖುಷಿ ಕಾಣ್ತಾ ಇದೆ ಅಂದ್ರೆ, ನೀವು ನೋಡಕ್ಕೆ ಬಹಳ ಸಂತೋಷ ಪಡ್ತಿದ್ದಾರೆ.
ಎಲ್ಲಾ ಕಡೆ ಹೋದಂತ ಸಂದರ್ಭ ಕಾರ್ಯಕರ್ತರು ಸರ್ ಇವತ್ತು ಹಾ ಅಷ್ಟೇ ವಿಶ್ವಾಸ ಪ್ರೀತಿ ಇಟ್ಟು ಇವತ್ತು ನಾನು ಬರ್ಮಾಡ್ಕೊಂಡಿದ್ದಾರೆ. ಹಾ ಹಾ ಅದೊಂದು ನಾನು ಪುಣ್ಯವಂತ ಅಂತ ಭಾವಿಸ್ತೀನಿ. ಅದೇ ನೀವ್ ಯಾರನ್ನ ಕೇಳ್ತಾ ಇದ್ರಿ, ಎಲ್ಲರ ಹೆಸರು ಕೂಡ ಹೇಳ್ತಾ ಇದ್ರಿ ನೀವು. ಸೊ ಸ್ವಂತ ಮಗನ್ ತರ ಇವತ್ತು ಎಲ್ಲಾ ಕಡೆನೂ ವಿಶ್ವಾಸ ಇಟ್ಕೊಂಡು ನನ್ಗೆ ಪ್ರತಿ ಊರಲ್ಲೂ ಒಂದು ಕನಿಷ್ಠ ಪಕ್ಷ 5 ರಿಂದ 10 ಜನದ ಹೆಸರು. ಸೂಪರ್. ನಮ್ಗೆ ಸುಮಾರು ಮೆಮರಿ 5,985 ಹಳ್ಳಿ ಬರುತ್ತೆ ನನಗೆ. 371 ಪಂಚಾಯತಿ ಬರುತ್ತೆ. ಸೆಕೆಂಡ್ ಬಿಗ್ಗೆಸ್ಟ್ ಇನ್ ದ ಸ್ಟೇಟ್ ನಮ್ದು ಜಿಯೋಗ್ರಫಿಕಲಿ. ಪಾಪ್ಯುಲೇಷನ್ ವೈಸ್ ಥರ್ಡ್ ಬಿಗ್ಗೆಸ್ಟ್ ಇರ್ಬೇಕು. ಸೊ ಏರಿಯಾ ವೈಸು ಸಕ್ಕ ದೊಡ್ಡ ಕ್ಷೇತ್ರ ಉಡುಪಿ ಚಿಕ್ಕಮಗಳೂರು ಬಿಟ್ರೆ. ಕರೆಕ್ಟ್. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಎಲ್ಲಾರನು ವಿಶ್ವಾಸಕ್ಕೆ ತಗೊಳ್ಳೋಂತ ಕೆಲಸ ಮಾಡ್ಕೋಬಹುದು. ಈಗ ನೀವು ಈ ಹಾಸನ ಜಿಲ್ಲೆಯ ಏನು ವಿಧಾನಸಭಾ ಕ್ಷೇತ್ರಗಳಿಗೆ ಬಹಳ ಚಿರಪರಿಚಿತರಾಗಿರ್ತೀರಿ. ಮತ್ತೀಗ ಚಿಕ್ಕಮಗಳೂರು ವ್ಯಾಪ್ತಿಗೆ ಬರುವಂತ ಕಡೂರಿಗೆ ಸಂಬಂಧಪಟ್ಟ ಹಾಗೆ ಹೇಗೆ ನೀವು ಅಲ್ಲಿ ಇಂಟ್ರಾಕ್ಷನ್ ಮಾಡ್ಕೊಳ್ತೀರಿ, ಅಲ್ಲಿ ಹೇಗೆ ಜನರ ಜೊತೆ ಒಡನಾಟ ಇಟ್ಕೊಂಡಿದ್ದೀರಿ ತಾವು? ಸರ್ ನಾನು ಸಮಗ್ರವಾಗಿ ಅಲ್ಲೂ ಕೂಡ ಒಡನಾಟ ಇಟ್ಕೊಂಡಿದ್ದೀನಿ. ಇವತ್ತು ಕೇಂದ್ರ ಸ್ಥಾನದಿಂದ ಕಡೂರಿಗೆ ಹೋಗ್ಬೇಕು ಅಂದ್ರೆ ಸುಮಾರು 110 ಕಿಲೋಮೀಟರ್ ಆಗುತ್ತೆ ನನಗೆ. ಕೇಂದ್ರ ಸ್ಥಾನ ಅಂದ್ರೆ ಹಾಸನ ಜಿಲ್ಲೆ ಕಡೂರ್ಗೆ ಹೋಗ್ಬೇಕು ಅಂದ್ರೆ 110 ಕಿಲೋಮೀಟರ್ ಆಗುತ್ತೆ. ಅಂದ್ರೆ ಬಾರ್ಡರ್, ಕಡೂರ್ ಬಾರ್ಡರ್. ಕಡೂರ್ಗೆ ಹೋಗ್ಬೇಕು ಅಂದ್ರೆ 90 ಕಿಲೋಮೀಟರ್. ಸೊ ಹಾಗಾಗಿ ನಾನು ಹೆಚ್ಚಾಗಿ ಅಲ್ಲಿ ಹೋದ್ರು ಕೂಡ ಅಲ್ಲಿ ಬಹಳಷ್ಟು ಕೆಲಸ, ಯಾಕಂದ್ರೆ ನಮ್ಗೆ ಇಲ್ಲಿ ಬರೋದಂಥದ್ದು 7 ತಾಲೂಕು, ಇಲ್ಲಿ ಬರೋದು 1 ತಾಲೂಕು ಬರುತ್ತೆ. ಸೊ ಹಾಗಾಗಿ ಹೆಚ್ಚಿನ ಗಮನ ಅಲ್ಲಿ ಕೊಡುವಂತ ಕೆಲಸನ ಮಾಡಿ ಆಮೇಲೆ ಇವತ್ತು ಸುಮಾರು ಏನಿಲ್ಲ 1,290 ಕೋಟಿ ರೂಪಾಯಿ ಅನುದಾನನ ಕಡೂರು ಭಾಗ ಕೊಡುವಂತ ಕೆಲಸನ ಮಾಡಿದ್ದೀನಿ. ಅಂದ್ರೆ ವಿತ್ ಬೀಯಿಂಗ್ ಅನ್ ಅಪೋಸಿಷನ್ ಕ್ಯಾಂಡಿಡೇಟ್. ಬಟ್ ಈಗ ಆಡಳಿತ ಪಕ್ಷಕ್ಕೆ ಬರೋದ್ರಿಂದ ಅಂದ್ರೆ ಈಗಾಗ್ಲೇ ಎಲ್ಲಾ ಕಡೆನೂ ಮೈತ್ರಿ ಆಗಿದೀವಿ. ಈಗಾಗ್ಲೇನೆ ಸರ್ವೆನೂ ಹೇಳ್ತಾ ಇದೆ ಮೋರ್ ದೆನ್ ಅಬೌಟ್ 380-390 ಮೇಲೆ ಬರುತ್ತೆ ಆಗ್ಲೇ ಹೇಳ್ತಾ ಇದಾರೆ. ಸೊ ಎಲ್ಲರಿಗೂ ವಿಶ್ವಾಸ ಇದೆ ಮೋದಿ ಅವ್ರು ಮತ್ತೊಮ್ಮೆ ಬರ್ಬೇಕು ಅನ್ನೋದು. ಸೊ ಹಾಗಾಗಿ ನನಗೊಂದು ಅವಕಾಶ ಕೊಟ್ರೆ ಆಡಳಿತ ಪಕ್ಷದಲ್ಲಿ ಮೋದಿ ಅವರ ಕೈ ಕೆಳಗಡೆ 100% ಇನ್ನೂ ಹೆಚ್ಚಿನ ಅನುದಾನ ತರಂತ ಕೆಲಸ ಮಾಡಿ ಅಲ್ಲಿನ ಭಾಗದ ಇನ್ನೂ ಹೆಚ್ಚಿನ ವಿಶ್ವಾಸ ಪಡೆಯುವಂತ ಕೆಲಸ ಮಾಡಿ ಅದು ಜನರಿಗೆ ರೀಚ್ ಆಗ್ತಾ ಇದೆ. 100%. ಈಗ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದಿರಿ ಅನ್ಕೊಳ್ತೀನಿ ಎಲ್ಲ ಕ್ಷೇತ್ರಗಳು. ಇನ್ನು ಎಲ್ಲೆಲ್ಲಿ ಬಾಕಿ ಉಳಿದಿದೆ ಜನರನ್ನ ಭೇಟಿ ಮಾಡೋದು? ನಾನು ಇದೊಂದು ಸೆಕೆಂಡ್ ರೌಂಡ್, ಸ್ವಲ್ಪ ದಿವಸಗಳು ಮಾತ್ರ ಇರೋದು. ಇದೊಂದು ಸೆಕೆಂಡ್ ರೌಂಡ್ ಮಾಡ್ತಾ ಇದೀನಿ. ಸೊ ಇವತ್ತು ಬೆಳಗೋಡು ಬಂದಿದ್ದೀನಿ. ಬೆಳಗೋಡಲ್ಲಿ ಇವತ್ತು ಒಂದು ಸಭೆ ಇಟ್ಕೊಂಡು ಈಗ ಸಭೆ ಮುಗಿಸಿ ಆಡ್ಬಾಳ್ಗೆ ಹೋಗ್ತೀನಿ. ಅಂದ್ರೆ ಈಗ ZP ಲೆವೆಲ್ ಅಲ್ಲಿ ಇನ್ನೊಂದು ರೌಂಡ್ ಎಲ್ಲಾ ಕಡೆನೂ ZP ಲೆವೆಲ್ ಅಲ್ಲಿ ಮಾಡ್ತಾ ಇದ್ದೀವಿ. ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ತಾವು ಯುವ ನಾಯಕರಾಗಿದ್ದೀರಿ. ಅಪೋಸಿಟ್ ಪಾರ್ಟಿಯಲ್ಲೂ ಕೂಡ ಯುವ ನಾಯಕರಿದ್ದಾರೆ. ಹೇಗೆ ಈ ಸ್ಪರ್ಧೆ ಹೇಗೆ ಅನಿಸ್ತಾ ಇದೆ ತಮಗೆ? ಏನ್ ತೊಂದರೆ ಇಲ್ಲ. ಈಗ ನಾವೆಲ್ಲ ಕೆಲಸ ಮಾಡಿದೀವಿ, ಜನದ ಜೊತೆ ಇದ್ದೀವಿ. ಜನ ನಿತ್ಯ ಸಕ್ರಿಯವಾಗಿ ನಾವು ಜನದ ಜೊತೆ ಇದ್ದು ಕೆಲಸ ಮಾಡ್ಕೊಂಡ್ ಬಂದಿದ್ದೀವಿ. ಹಾಗಾಗಿ ಅದನ್ನ ಗುರುತಿಸಿ ಇವತ್ತು ಜನ ಎಲ್ಲರೂ ಕೂಡ ಒಂದು ವಿಶ್ವಾಸನ ಇಟ್ಟು ಖಂಡಿತವಾಗ್ಲೂ ಮತ್ತೊಮ್ಮೆ ನಾವು ಪ್ರಜ್ವಲ್ ರೇವಣ್ಣ ಶಕ್ತಿ ತುಂಬಬೇಕು ಅನ್ನೋ ಒಂದು ವಿಶ್ವಾಸ. ನಿಮ್ಮ ಬಿಡುವಿನ ಸಮಯದಲ್ಲಿ ಏನೇನ್ ಮಾಡ್ತೀರಿ? ನಿಮ್ ಹಾಬೀಸ್ ಒಂದಿಷ್ಟು ಶೇರ್ ಮಾಡ್ಬಿಟ್ಟು, ತುಂಬಾ ಕ್ಯೂರಿಯಾಸಿಟಿ ಇರುತ್ತೆ ನಮ್ಮ ವೀಕ್ಷಕರಿಗೆ. ಏನ್ ಹಾಬೀಸ್ ಇಲ್ಲ, ಒಂದೊಂದ್ಸರಿ ಕುಕ್ ಮಾಡ್ತೀನಿ. ಹೌದಾ? ಅಂದ್ರೆ ನನ್ನ ಸ್ನೇಹಿತರುಗಳ ಜೊತೆ ಸೇರ್ಕೊಂಡಾಗ. ಸೊ ಹಾಗಾಗಿ ನನಗೆ ವೈಲ್ಡ್ ಲೈಫ್ ಬಗ್ಗೆ ಬಹಳ ಇಂಟ್ರೆಸ್ಟ್. ಫಿಶಿಂಗ್, ವೈಲ್ಡ್ ಲೈಫ್. ಸೊ ಹಾಗಾಗಿ ಅಂತವೆಲ್ಲ ಒಂಚೂರು ಅಡ್ವೆಂಚರಸ್ ಸ್ಪೋರ್ಟ್ಸ್ ಅಂತ ಜಾಸ್ತಿ ಕಾನ್ಸಂಟ್ರೇಟ್. ಫ್ರೆಂಡ್ಸ್ ಎಲ್ಲ ಕೇಳ್ತಾರ ಯಾವಾಗ ಮದುವೆ ಅಂತ? ಅದ್ರ ಬಗ್ಗೆ ಚರ್ಚೆ ಮಾಡಿಲ್ಲ. ಓಕೆ, ನಿಮ್ಮ ಮತದಾರರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ದಯವಿಟ್ಟು ಈ ಸರಿ ಏನು ನಾನು ಮಾಡಿರೋಂಥ ಕೆಲ್ಸಗಳು ನಿಮ್ ಜೊತೆ 14 ವರ್ಷದ ಸೇವೆ ಏನ್ ನಿಮ್ ಜೊತೆ ನಿರಂತರವಾಗಿ ನಿಮ್ ಜೊತೆ ನಿಂತು ಕೆಲಸ ಮಾಡ್ಕೊಂಡಿದ್ದೀನಿ. ಹಾಗೆ ಸಮಗ್ರವಾಗಿ ಎಲ್ಲಾ ಕಷ್ಟ ಸುಖಕ್ಕೆ ಭಾಗಿಯಾಗಿ ನಿಮ್ ಜೊತೆ ಇದ್ದಿ ನಿಮ್ಗೆ ಶಕ್ತಿ ತುಂಬುತ್ತಾ ಇದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ. ಮತ್ತೊಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರನ್ನ ಮಾಡೋಣ. ನಾನು ಕೂಡ ಅದರಲ್ಲಿ ಒಬ್ಬ ಸೇವಕನಾಗಿ ಅವ್ರ ಜೊತೆ ಸೇರಿ ನಾನು ಈ ಜಿಲ್ಲೆಗೆ ಮತ್ತೊಮ್ಮೆ ಸೇವೆ ಸಲ್ಲಿಸುವಂತ ಕೆಲಸಕ್ಕೆ ಅವಕಾಶ ಮಾಡಿಕೊಡಿ ಅಂತ ನಿಮ್ಮನ್ನೆಲ್ಲ ಮನವಿ ಮಾಡ್ತಾ 2 ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಜಾಯ್ನಿಂಗ್ ಅಸ್. ಆಲ್ ದಿ ಬೆಸ್ಟ್. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಓಕೆ, ಪ್ರಜ್ವಲ್ ಅವರ ಮಾತುಗಳನ್ನ ಗಮನಿಸಿದ್ರಿ. ಬಹಳ ವಿಶ್ವಾಸದಲ್ಲಿದ್ದಾರೆ. ಆದ್ರೆ ಡಿಸೈಡ್ ಮಾಡಬೇಕಾದವರು ನೀವು ಸರಿಯಾದಂತ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿ ಮತ್ತು ಮತದಾನವನ್ನ ಖಂಡಿತವಾಗ್ಲೂ ಎಲ್ಲರೂ ತಪ್ಪದೇ ಮಾಡಿ ಅಂತ ಹೇಳ್ತಾ ಈ ಹೊತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ರಾಘವ ಸೂರ್ಯ. ನಮಸ್ಕಾರ.